ಎಸ್ ಇನ್ನು ಪದ್ಮಾಕ್ಷ್ಮಿ ಮೇಡಮ್, ಈಗ ನಿಮ್ಮ ಸರ್ವಿಸ್ನಲ್ಲಿ ಈಗ ಜನಸಾಮಾನ್ಯರಿಗಿಂತಲೂ ಕೂಡ ಸೆಲೆಬ್ರಿಟಿಗಳ ಈ ಸಂಸಾರದಲ್ಲಿ ಹೆಚ್ಚು ಡಿವೋರ್ಸ್ಗಳು ಕೇಳಿಬರುತ್ತೆ ಮೇಡಮ್. ಜೊತೆಗೆ ಅಕ್ರಮ ಸಂಬಂಧವೂ ಕೂಡ ಈ ಸೆಲೆಬ್ರಿಟಿಗಳ ಬದುಕಲ್ಲೇ ಹೆಚ್ಚು ಕೇಳಿಸುವಂತಹದ್ದು. ಸೊ ಏನು ವ್ಯತ್ಯಾಸ ಇದೆ ಅಂತ ಕಾಮನ್ ಮ್ಯಾನ್ಗೂ ಮತ್ತು ಸೆಲೆಬ್ರಿಟಿಗಳು? ಆಕ್ಚುಲಿ ಇಬ್ಬರಲ್ಲೂ ಇರುತ್ತೆ. ಈ ಪೀಪಲ್ ಆರ್ ಮೋರ್ ಇಂಟ್ರೆಸ್ಟ್ ಇನ್ ಸೆಲೆಬ್ರಿಟೀಸ್ ಲೈಫ್ಸ್ ಅಷ್ಟೇ. ಸೆಲೆಬ್ರಿಟಿಗೆ ಈ ಥರ ಆದಾಗ ಅವ್ರ ಫಾಲೋವರ್ಸ್ ಜಾಸ್ತಿ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಜಾಸ್ತಿ ಹಾಕ್ತಾರೆ, ಅದು ಜಾಸ್ತಿ ಇನ್ಫಾರ್ಮೇಷನ್ ಅವೈಲೇಬಲ್ ಇರುತ್ತೆ. ಅಷ್ಟು ಬಿಟ್ಟರೆ ಜನಸಾಮಾನ್ಯನ ಏನು ಮಾನಸಿಕ ಸಮಸ್ಯೆ ಅಥವಾ ಒಂದು ಎಮೋಷನಲ್ ಭಾವನಾತ್ಮಕವಾದಂಥ ಇಶ್ಯೂ ಇರುತ್ತೆ, ಸೇಮ್ ಇಶ್ಯೂಸೇ ಸೆಲೆಬ್ರಿಟೀಸು ಅವರು ಸಹ ಮನುಷ್ಯರೇ, ಅವರಿಗೂ ಸಹ ಪ್ರೀತಿ ಬೇಕು, ಅವ್ರಿಗೂ ಸಹ ಅವರಂತೂ ಸ್ವಲ್ಪ ಜಾಸ್ತಿನೇ ಭಾವನಾತ್ಮಕವಾಗಿ ಇರ್ತಾರೆ. ಬೇಸಿಕಲಿ ಅವರೆಲ್ಲ ಏನಂದರೆ ನನ್ನ ಮಾತು ಯಾರಾದ್ರು ಕೇಳಿಸ್ಕೋಬೇಕು, ನನ್ನ ಯಾರೋ ಮೆಚ್ಕೋಬೇಕು, ಸಂಬಡಿ ನನ್ನ ಅಪ್ರಿಷಿಯೇಟ್ ಮಾಡಬೇಕು, ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾನೆ ಇರಬೇಕು. ಕೆಲವೊಂದು ರಿಲೇಷನ್ಶಿಪ್ಸಲ್ಲಿ ಹೆಣ್ಮಕ್ಳು ಎಸ್ಪೆಷಲಿ ಅವ್ರಿಗೆ ವ್ಯಾಲಿಡೇಷನ್ ಜಾಸ್ತಿ ಹುಡ್ತಾರೆ. ಈಗ ನಾನು ದಿನ ನನಗೆ ಹೇಳಬೇಕು ನೀನು ನನಗೆ ಹೆಂಗೆ ಅನಿಸ್ತಾ ಇದೆ ಅಂತ, ಅದೊಂಥರ ಆದರೆ ಎಷ್ಟೋ ಕಡೆ ನನ್ನ ಮಾತೇ ಕೇಳಿಸ್ಕೊಳೋದೇ ಇಲ್ಲ, ನನ್ನ ಮಾತಿಗೆ ಬೆಲೆನೇ ಇಲ್ಲ ಅನ್ನೋ ಥರದಲ್ಲಿ ಹೇಳಿರೋದ್ರೆ. ಸೊ ಎಕ್ಸ್ಟ್ರೀಮ್ ಬಿಹೇವಿಯರ್ಸಲ್ಲೂ ಹೊರಗಡೆ ಹೋಗಿ ರಿಲೇಷನ್ಶಿಪ್ಸ್ ಇಟ್ಕೊಳ್ಳೋವಂಥ ಸಾಧ್ಯತೆ ಇರ್ತವೆ. ಕೆಲವೊಂದು ಟಾಕ್ಸಿಕ್ ರಿಲೇಷನ್ಶಿಪ್, ಒಂದು ಗಂಡು ಒಂದು ವ್ಯಕ್ತಿ ಅವರು 40 years ಆಗಿದೆ ಆ ವ್ಯಕ್ತಿ ನನ್ನ ಹತ್ರ ಅವ್ರು ಹೇಳಬೇಕಾದ್ರೆ ಹೇಳಿದ್ದು, ಮ್ಯಾಮ್ ನನ್ನ ಹೆಂಡತಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾಳೆ, ದಿನ ಅವಳು ಹೇಳಿದ್ದನ್ನೇ ಕೇಳ್ತಾನೆ ಇರಬೇಕು, ಅದಾದ್ಮೇಲೆ ನನ್ನ ಮಾತಾಡೋಕ್ಕೆ ಅವಕಾಶನೇ ಸಿಗಲ್ಲ, ನಾನೊಂದು ಬರೀ ಲಿಸನರ್ ಅಷ್ಟೇ, ನನಗೆ ನನ್ನ ಎಕ್ಸ್ಪ್ರೆಷನ್ನೇ ಇಷ್ಟ ಆಗ್ತಾ ಇಲ್ಲ, ನನಗೆ ಎಕ್ಸ್ಪ್ರೆಷನ್ ಕೇಳಿಸ್ಕೊತಾನೆ ಇಲ್ಲ. ಇಂಥ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋದು ಕಷ್ಟ ಅಂತ ಹೇಳಿ ನಾನು ನನ್ನ ಎಕ್ಸ್ ಜೊತೆಗೆ ವಾಪಸ್ ಕನೆಕ್ಟ್ ಆದೆ. ತುಂಬ ದಿನ ನಾವು ಜಸ್ಟ್ ಕನೆಕ್ಟಿವಿಟಿಲಿ ಇದ್ವಿ, ಆಮೇಲೆ ಸಡನ್ನಾಗಿ ಒಂದು ಮಾತಿಂದ ಹೋಗ್ತಾ ರಿಲೇಷನ್ಶಿಪ್ ಬೆಳೀತು ಅಂತ ಹೇಳಿರೋರಿದ್ದಾರೆ. ಸೊ ಸೆಲೆಬ್ರಿಟಿ ಅಂತ ಹೇಳಿದಾಗ ನಾವು ಜಾಸ್ತಿ ಅವ್ರ ಬಗ್ಗೆ ಗಮನ ಕೊಡ್ತೀವಿ. ಯಾಕೆ ಇವ್ರ ಬದುಕಲ್ಲಿ ಯಾಕೆ ಹಿಂಗಾಯಿತು, ಏನಕ್ಕಾಯಿತು, ಯಾರಿಂದಾಯಿತು, ಈ ಥರ ಭಾಳಷ್ಟು ಡಿಗ್ ಮಾಡ್ತಾ ಹೋದಾಗ ಅವ್ರ ಬಗ್ಗೆ ವಿಚಾರಗಳು ಜಾಸ್ತಿ ಅವೈಲೇಬಲ್ ಸಿಗುತ್ತೆ. ಈಗ ಈ ಚೀಟಿಂಗ್ ಅನ್ನೋದು ಈಗ ಹೊಸದಾಗಿ ಶುರುವಾದಂಥ ವಿಚಾರ ಅಲ್ವೇ ಅಲ್ಲ, ಈ ತಲತಲಾಂತರದಿಂದಾನು ಇದು ನಡ್ಕೊಂಡೇ ಬರ್ತಾ ಇದೆ. ಆದರೆ ಮುಂಚೆ ಜಾಸ್ತಿ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಈಗ ಕಪಲ್ ಸ್ವ್ಯಾಪಿಂಗು, ವೈಫ್ ಸ್ವ್ಯಾಪಿಂಗು ಎಲ್ಲ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಗೊತ್ತಾಗ್ತದೆ ಬಿಟ್ಟು, ಇದು ಬೆಂಗಳೂರಿಗೆ ಬಂದು ನನಗೊಬ್ಬರು ಪರಿಚಯದ ಲಾಯರ್ ಹೇಳ್ತಾ ಇದ್ರು, ಇದು ಬೆಂಗಳೂರಿಗೆ ಬಂದೇ ಹೆಚ್ಚು ಕಡಿಮೆ 20 ವರ್ಷ ಆಗಿದೆ ಅಂತ ಹೇಳಿ. ಗೊತ್ತೇ ಇರಲಿಲ್ಲ ಸಂಪ್ರದಾಯ. ಹೌದು, ಇದೊಂದು ಏನು ಇದ ಒಂದು ಸಂಪ್ರದಾಯ. ಸೊ ಹಾಗಾಗಿ ಇದು ಹೊಸ್ತಲ್ಲ. ಆಮೇಲೆ ಮುಂಚೆ ಹೆಣ್ಮಕ್ಳು ಹೆದರ್ಕೋತಾ ಇದ್ರು, ಆಮೇಲೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಲಿಲ್ಲ, ಈ ಥರದ ಪ್ಲಾಟ್ಫಾರ್ಮ್ಸ್ ಅವೈಲೇಬಲ್ ಗೊತ್ತಿರಲಿಲ್ಲ. ಆಮೇಲೆ ಈಗ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆದಾಗಿಂದ ನನ್ನ ಜೀವನ, ನನ್ನ ಹಕ್ಕು, ಆಮೇಲೆ ಅರಿವು ಜಾಸ್ತಿ ಆಗ್ತಾ ಇತ್ತ ಒಂದು ಹಿಂಸಾತ್ಮಕ ರಿಲೇಷನ್ಶಿಪ್ಪಲ್ಲಿ ಇರೋದು ಬೇಡ ಅಂತ ಹೇಳಿ ದೇ ಚೂಸ್ ಅದರ್ ಆಪ್ಷನ್ಸ್ ಅಷ್ಟೇ. ಆಮೇಲೆ ಚೀಟಿಂಗ್ ಇಸ್ ನೆವರ್ ಬೈ ಚಾನ್ಸ್, ಚೀಟಿಂಗ್ ಇಸ್ ಅ ಚಾಯ್ಸ್. ಅವರು ದೇ ಹ್ಯಾವ್ ಡನ್ ಇಟ್ ಅಂದರೆ ಅವ್ರಿಗೆ ಕಂಪ್ಲೀಟ್ಲಿ ಅಯ್ಯೋ ನಂಗೆ ಗೊತ್ತೇ ಇರಲಿಲ್ಲ ಹಿಂಗಾಯಿತು ಅನ್ನೋದಲ್ಲ, ಅವ್ರಿಗೆಲ್ಲವೂ ಗೊತ್ತಿದ್ದು ಅದರ ಸಾಧಕ ಬಾಧಕಗಳನ್ನ ಚೆಕ್ ಮಾಡಿ ಈ ವ್ಯಕ್ತಿ ನನಗೆ ಓಕೆನಾ, ಇವ್ರು ಸೆಕ್ಯೂರ್ ಇದ್ದಾರಾ. ಕೆಲವರು ಹೆಣ್ಮಕ್ಳೆಲ್ಲ ಹೇಳ್ತಾರೆ, ನಾನು ಸೆಕ್ಯೂರಿಟಿ ಹುಡುಕಿದ್ದು ವೆರಿ ಇಂಪಾರ್ಟೆಂಟ್, ಎಮೋಷನಲ್ ಸೆಕ್ಯೂರಿಟಿ, ಇವ್ರ ಜೊತೆ ಇದ್ರೆ ನಾನು ಕಂಫರ್ಟಬಲ್ ಆಗಿರ್ತೀನ, ಇದೆಲ್ಲ ಯೋಚನೆ ಮಾಡೇ ಮೇಡಮ್ ನಾನು ಈ ಥರದ್ದು ಮಾಡಿದ್ದು ಅಂತೆಲ್ಲ ಹೇಳಿರೋ ಹೆಣ್ಮಕ್ಳುಗಳಿದ್ದಾರೆ. ಇನ್ನು ಅಂಜಲಿ ಅವ್ರ ಜೊತೆ ಒಂದು ಪ್ರಶ್ನೆ ಮೇಡಮ್, ನೀವು ಸಾಕಷ್ಟು ಈ ಕೌಟುಂಬಿಕ ಕಲಹದ ಸುದ್ದಿಗಳನ್ನು ಕೇಳಿರ್ತೀರಿ, ಆದರೆ ಹಳೆ ಕುಟುಂಬಗಳಲ್ಲಿ ಯಾವುದೇ ತರಹದ ಕೌಟುಂಬಿಕ ಕಲಹಗಳಿರೋದಿಲ್ಲ. ಇತ್ತೀಚೆಗಿನ ನವಯುಗದ ಹೊಸ ಕುಟುಂಬಗಳೇನಿದಾವೆ, ಹೊಸ ತಲೆಮಾರುಗಳು, ಈ ಕುಟುಂಬಗಳಲ್ಲೇ ಹೆಚ್ಚಿನ ಕಲಹ. ಅವ್ರಿಗೆ ನೀವು ಏನ್ ಕೊಡ್ತೀರಿ ಸಲಹೆನ ಕರ್ನಾಟಕಕ್ಕೆ? ಕರ್ನಾಟಕಕ್ಕೆ ಸಲಹೆ ಕೊಡುವುದಲ್ಲ, ಕರ್ನಾಟಕದ ಜನತೆಯಿಂದ ನಾವು ಕಲಿಯುವುದು ಸಾಕಷ್ಟು ಇದೆ. ಈಗ ಪದ್ಮಾಕ್ಷಿ ಅವರು ಹೇಳಿದ ಹಾಗೆ ಅವ್ರ ಮಾತಿಗೆ ಒಂದು ಮಾತನ್ನ ಆಡ್ ಮಾಡಿ ನಿಮ್ಮ ಪ್ರಶ್ನೆಯನ್ನ ತಗೊಳ್ಳಿಕ್ಕೆ ಬಯಸ್ತೀನಿ. ಅವ್ರು ಹೇಳಿದ್ರು ಚೀಟಿಂಗ್ ಮಾಡ್ತಿದ್ದೀನಿ ಅಂತ ತಿಳಿದುಕೊಂಡೇ ನಾನು ಮಾಡ್ತಾ ಇದ್ದೀನಿ ಅನ್ನುವ ಕೇಸ್ಗಳು ಇದೆ. ಇಂಟ್ರೆಸ್ಟಿಂಗ್ಲಿ ನಮ್ಮ ಪಾರ್ಟ್ನರ್ ಚೀಟ್ ಮಾಡಬೇಕು ಆ ಹಂತವನ್ನು ತಲುಪಿದಾಗಲೇ ನಮ್ಗೆ ಗೊತ್ತಾಗೋಗುತ್ತೆ. ಆದರೆ ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳಕ್ಕೆ ಅಥವಾ ನನ್ನ ಪಾರ್ಟ್ನರ್ ಹಾಗೆ ಮಾಡದೇ ಇರಲು ನಾನು ಏನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಗಮನ ಹೋಗಲ್ಲ. ವಿ ಬಿಕಮ್ ಇಂಪಲ್ಸಿವ್, ನಮ್ಗೆ ಉದ್ವೇಗ ಬಂದ್ಬಿಡುತ್ತೆ. ನನ್ನ ಪಾರ್ಟ್ನರ್ ನನ್ನ ಜೊತೆ ಚೀಟ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ದಾಳೆ ಅಥವಾ ಮಾಡಿದಾನೆ, ಅವನಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಬಂದ್ಬಿಡುತ್ತೆ ಹೊರತು ಅವಾಗ ಏನಾಗುತ್ತೆ ಅಂದ್ರೆ ಆ ಸಂಬಂಧವನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಚೀಟ್ ಮಾಡ್ಬೇಕು ಅನ್ಕೊಂಡಿರ್ತಾರೋ ಅವರು ಸರಾಗವಾಗಿ ಚೀಟ್ ಮಾಡೋದಕ್ಕೆ ಇನ್ನೊಬ್ಬ ಪಾರ್ಟ್ನರೇ ಅವಕಾಶ ಮಾಡಿಕೊಟ್ಟ ಹಾಗೆ ಆಗ್ತಾ ಇದೆ. ಸೊ ಒಂದು ಮದುವೆಯಲ್ಲಿ ಯಾರು ಹೊರಗಡೆ ಅವರು ಅದನ್ನ ಸರಿ ಮಾಡೋದು ಬೇಡ, ಒಂದು ಮದುವೆ ಸರಿಯಾಗಿ ನಿಲ್ಲಲು ಅಥವಾ ಬೆಸವಾಗಿ ಬಿದ್ದು ಹೋಗಲು ಅದ್ರ ಒಳಗೆ ಇರ್ತಕ್ಕಂತಹ ಬೆಂಬಲ ಇರುತ್ತೆ. ಅಂದ್ರೆ ಅವರಿಬ್ರಲ್ಲೇ ಎಲ್ಲವೂ ಗೊತ್ತಿರುತ್ತೆ.
ನಮ್ಮ ಮದುವೆ ಮುರಿದು ಬೀಳ್ತಾ ಇದೆ ಅನ್ನೋದು ಅವ್ರಿಬ್ರಿಗೆ ಗೊತ್ತಿರುತ್ತೆ, ನಮ್ಮ ಮದುವೆ ಚೆನ್ನಾಗಿದೆ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದು ಅವ್ರಿಬ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಚೀರಿಂಗ್ ಅನ್ನೋದು ಏನ್ ಗೊತ್ತಾ, ಬಾಯಲ್ಲಿ ಅಯ್ಯೋ ನಂಗೆ ಗೊತ್ತೇ ಇರ್ಲಿಲ್ಲ ನನ್ ಗಂಡ ಈ ತರ ಮಾಡ್ಬಿಟ್ಟು 20 ವರ್ಷದಿಂದ ಎಷ್ಟು ಚೆನ್ನಾಗಿದ್ವಿ. ನೆನೇನು ಒಂದ್ ಕೇಸ್ ಬಂತು, 20 ವರ್ಷ ತುಂಬಾ ಚೆನ್ನಾಗಿದ್ವಿ ಮೇಡಮ್, ಅಷ್ಟು ಅಂದ್ರೆ ನನ್ ಗಂಡನಷ್ಟು ಒಳ್ಳೆಯವರೇ ಇಲ್ಲ ನೋಡಿ ಈ ತರ ಆಗೋಗಿದೆ ಅಂತ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಡಾಕ್ಟರ್ ಪದ್ಮಾಶ್ರೀ ಹತ್ರ ಕರ್ಕೊಂಡೋಗಿ ಸೈಕಿಯಾಟ್ರಿಕ್ ಎವ್ಯಾಲ್ಯೂಯೇಷನ್ ಮಾಡಿಸಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಈ ಪಾರ್ಟ್ನರ್ಗೆ ಎಲ್ಲೋ ಒಂದ್ ಕಡೆ ಆ ಪಾರ್ಟ್ನರ್ ಚೀಟ್ ಮಾಡ್ಲಿಕ್ಕೆ ಆರಂಭ ಮಾಡ್ತಿದ್ದಾರೆ, ಆ ಕಡೆ ಆಲೋಚನೆ ಹೋಗ್ತಾ ಇದೆ ಅನ್ನೋದು ಖಂಡಿತವಾಗ್ಲೂ ಸೂಕ್ಷ್ಮವಾಗಿ ಇರ್ತಕ್ಕಂತಹ ಒಂದು ದಂಪತಿಗೆ, ಗಂಡ ಹೆಂಡತಿ ಅಥವಾ ಎನಿ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲೇ ಆಗ್ಲಿ ಅದು ಗೊತ್ತಾಗೋಗುತ್ತೆ. ಇದು ಅವರ ಮಾತಿಗೆ ಆಡ್ ಮಾಡ್ಬೇಕು ಅಂತ. ಸಂಬಂಧಗಳಲ್ಲಿ ಏನ್ ಗೊತ್ತಾ, ಈಗ ನೀವು ಕೇಳಿದ ಪ್ರಶ್ನೆಗೆ ಬರೋದಾದ್ರೆ ಅಭಿರುಚಿಗಳು ಬದಲಾಗ್ತಾ ಹೋಗುತ್ತೆ ಅನ್ನೋದು ವೈಜ್ಞಾನಿಕ ನೆಲೆಯಲ್ಲಿ ಇರುವಂತಹ ಒಂದು ಸತ್ಯ. ಈಗ ಫಾರ್ ಎಕ್ಸಾಂಪಲ್, ನಾನು ಕಾಲೇಜಿಗೆ ಹೋಗುವಾಗ ಶಾರುಖ್ ಖಾನ್ ನ ಡೈ ಹಾರ್ಡ್ ಫ್ಯಾನ್, ಅಂದ್ರೆ ಅವನ ಸಿನಿಮಾ ಮೊದಲನೇ ದಿನದ ಮೊದಲನೇ ಶೋ ವಿಜುವಲ್ ಹೊಡಿತಾ ಇದ್ದೆ, ಅವನ್ನೇ ನನ್ನ ಇಮ್ಯಾಜಿನೇಷನ್ ನಲ್ಲಿ ತುಂಬಿಕೊಂಡಿದ್ದ. ಇವತ್ತು ನಾನು ಸಮಾಜದಲ್ಲಿ ವಕೀಲಳಾಗಿದ್ದೀನಿ, ಟಿವಿ ಮುಂದೆ ಬಂದು ಕೂತ್ಕೊಳ್ಳೋ ಒಂದು ವ್ಯಕ್ತಿ ಆಗಿದ್ದೀನಿ. ಇವತ್ತಿನ ದಿನ ನನ್ನ ಅಭಿರುಚಿ ಬದಲಾಗ್ಬಿಟ್ಟಿದೆ, ನನಗೆ ಶಾರುಖ್ ಖಾನ್ ಬಿಲ್ಕುಲ್ ಇಷ್ಟ ಆಗ್ತಾ ಇಲ್ಲ. ಅದನ್ನ ನೀವೇನ್ ಮಾಡ್ತೀರಾ, ನೀವು ಅಂದ್ರೆ ನನ್ನ ಪಾರ್ಟ್ನರ್ ಏನ್ ಮಾಡ್ತಾರೆ, ಅವತ್ ಶಾರುಖ್ ಖಾನ್ ಅಂತ ಸಾಯ್ತಾ ಇದ್ದೆ, ಇವತ್ ಮಾತ್ರ ನಿಂಗ್ ಬೇಡ್ವಾ? ನೋ, ಅಭಿರುಚಿಗಳು ಬದಲಾಗತ್ತೆ. ಅದನ್ನ ಪಾರ್ಟ್ನರ್ಸ್ ಅರ್ಥ ಮಾಡಿಕೊಂಡ್ಬಿಟ್ರೆ ಬದಲಾದ ಅಭಿರುಚಿಯನ್ನು ಗೌರವಿಸುವುದನ್ನ ನಾವು ಕಲ್ತ್ಕೊಳ್ತೀವಿ. ಅಷ್ಟೇ ಅಲ್ಲ, ಅಭಿರುಚಿಗಳು ಬದಲಾದಾಗ ಹಂಗಿಸುವ ಬದಲು ಸ್ಪೇಸ್ ಕೊಡುವ ವ್ಯವಸ್ಥೆಯನ್ನು ದಂಪತಿಗಳು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ಸುಲಲಿತವಾದ ಸಂಬಂಧ ಆಗುತ್ತೆ. ಹಾಗೆಯೇ ಒಂದು ಇಂಟರ್ವ್ಯೂ ನಲ್ಲಿ ಅದೇ ಶಾರುಖ್ ಖಾನ್ ಹೇಳ್ತಾನೆ, ಇದು ನಾನು ಬಹಳ ಚಿಕ್ಕ ವಯಸ್ಸಲ್ಲಿ ಕೇಳಿದ್ರಿಂದ ಮನಸ್ಸಿಗೆ ತಟ್ಟಿದಂತಹ ಇದು. ಆತನಿಗೆ ಮದುವೆ ಆಗಿ 20 ವರ್ಷ ಆಗಿರುತ್ತೆ. ಅವನು ನಮ್ಗೆಲ್ಲ ಗೊತ್ತಿದೆ ರೊಮ್ಯಾಂಟಿಕ್ ಹೀರೋ ಅಂತ ಫೇಮಸ್ ಆಗಿದ್ದವನು. ಇಂಟರ್ವ್ಯೂ ಹೇಳ್ತಾನೆ, ನೀವು ಮದ್ವೆ ಆದ ಹೊಸದ್ರಲ್ಲಿ ನೀವು ರೊಮ್ಯಾಂಟಿಕ್ ಆಗಿ ನಿಮ್ಮ ಹೆಂಡತಿಗೆ ಏನೇನೋ ತಂದ್ಕೊಡ್ತಾ ಇದ್ರಂತೆ, ಅದ್ ಮಾಡ್ತಿದ್ರಂತೆ, ಇದ್ ಮಾಡ್ತಿದ್ರಂತೆ, ಈಗ ಹಾಗೆ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಆತ ಹೇಳ್ತಾನೆ, ಮದುವೆ ಆದ ಹೊಸದರಲ್ಲಿ ಇರುವ ರೊಮ್ಯಾಂಟಿಕ್ ಅಭಿವ್ಯಕ್ತಿ ಮದುವೆ ಆದ 15-20 ವರ್ಷಗಳ ನಂತರವೂ ಉಳಿದುಕೊಂಡರೆ ಅದು ಆರೋಗ್ಯಕರ ಸಂಬಂಧ ಅಲ್ಲ. ಸಮಯದ ಜೊತೆಗೆ ಅಭಿವ್ಯಕ್ತಿ ಬದಲಾಗ್ತಾ ಹೋಗ್ಬೇಕು. ದಟ್ ಇಸ್ ವಾಟ್ ಐ ಹ್ಯಾವ್ ಲರ್ನ್. ನಾನು ನ್ಯಾಯಾಲಯಗಳಲ್ಲಿ ವಿಚ್ಛೇದನದ ಕೇಸ್ ನೋಡುವಾಗ್ಲೂ ಅದೇ ಅನ್ಕೊಳ್ತೀನಿ, ನಮ್ಗೆ ಏನು ಅಭಿರುಚಿ ಇರುತ್ತೆ ಅದು ಕಾಲಕ್ಕೆ ತಕ್ಕಂತೆ ಪ್ರೌಢಿಮೆಯನ್ನು ವಹಿಸ್ಕೊಂಡು ಮಾಗುತ್ತಾ ಹೋಗ್ಬೇಕು. ಆವಾಗ ಬರ್ತಡೆಗೆ ರೋಸ್ ಕೊಟ್ಟಿದ್ದ ಅನ್ಬಿಟ್ಟು ನನ್ನ 50ನೇ ವರ್ಷದ ಬರ್ತಡೆಗೂ ಅವನು ರೋಸೇ ಕೊಡ್ಬೇಕು, ಎಲ್ಲಾರ ಎದುರು ನಂಗೆ ರಿಂಗ್ ಹಾಕ್ಬಿಟ್ಟು ಮುತ್ಕೊಡ್ಬೇಕು, ಸಿನಿಮಾ ಕರ್ಕೊಂಡು ಹೋಗ್ಬೇಕು ಅಲ್ಲ. ನಿರೀಕ್ಷೆಗಳು ಇರ್ಬೇಕು, ಸಂಬಂಧಗಳಲ್ಲಿ ನಿರೀಕ್ಷೆಗಳು ಇದ್ದೇ ಇರ್ಬೇಕು. ನಿರೀಕ್ಷೆಗಳು ಇರುವ ಸಂಬಂಧವೇ ಆರೋಗ್ಯಕರವಾದ ಸಂಬಂಧ. ನಿರೀಕ್ಷೆಗಳು ಸಂಬಂಧದಲ್ಲಿ ಸನ್ನೆಕೋಲಿನ ಹಾಗೆ ವರ್ತಿಸುತ್ತೆ. ಕೆಲವೊಮ್ಮೆ ನಾನು ಬಿಟ್ಕೊಡ್ಬೇಕು, ಕೆಲವೊಮ್ಮೆ ನಾನು ಹಿಡಿದಿಟ್ಕೊಳ್ಬೇಕು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಎಸ್ ಅಭಿರುಚಿ, ಆಗ ಕೆಂಪು ಕಲರ್ ಇಷ್ಟ ಆಯ್ತು, ಈಗ ಹಸಿರು ಕಲರ್ ಇಷ್ಟ ಇದೆ. ದೀಸ್ ಆರ್ ಆಲ್ ನಮ್ಮ ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಪದ್ಮಾಕ್ಷಿ ಚೆನ್ನಾಗಿ ಗೊತ್ತಿರುತ್ತೆ. ನಾವು ಒಂದೊಂದ್ ಟೈಮು ಉದ್ದದ ಹಣೆದ್ ಇಟ್ಕೊಳ್ತೀವಿ, ಒಂದೊಂದ್ ಟೈಮ್ ಗುಂಡದ್ ಇಟ್ಕೊಳ್ತೀವಿ, ಒಂದೊಂದ್ ಟೈಮ್ ಇಟ್ಕೊಳ್ಳೋದೇ ಇಲ್ಲ, ಒಂದೊಂದ್ ದಿನ ಒಂದೊಂದ್ ಹೇರ್ ಸ್ಟೈಲ್ ಮಾಡ್ಕೋತೀವಿ. ಇಟ್ಸ್ ನಾಟ್ ದಟ್ ನಾವು ಬೇಕು ಅಂತಲ್ಲ, ಆ ದಿನ ಅದ್ ನಮಗೆ ಒಗ್ತಾ ಇರುತ್ತೆ. ಹಸಿರು ಕಲರ್ ಬಟ್ಟೆಗೆ ಗುಂಡು ಕಲರ್ ಹಣೆ ಒಗ್ಗುತ್ತೆ. ದಟ್ ಡಸಂಟ್ ಮೀನ್ ನೀನ್ ಎಣ್ಣೆ ತಿಳ್ಕ ಇಟ್ಕೊಂಡಿದ್ದೆ ಇವತ್ತು ಮಾಡೋ ಹಾಗಿಲ್ಲ. ನಾವು ಅದನ್ನ ಅರ್ಥ ಮಾಡ್ಕೊಂಡು ಮತ್ತೊಬ್ಬರನ್ನ ಪ್ರಶ್ನೆ ಮಾಡದೆ ಒಂದ್ ಸ್ವಲ್ಪ ಸ್ಪೇಸ್ ಕೊಟ್ರೆ ಸಂಬಂಧಗಳು ಚೆನ್ನಾಗಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.